ಅತ್ತೆ, ನಾನೇನಾದ್ರೂ ಹಾಗೆ ಮಾಡಿದ್ರೆ ನಮ್ಮ ಅಣ್ಣನ್ಗೆ ಅವ್ರು ಕೊಡೋ ನೋವಿಗಿಂತ 100 ಪಟ್ಟು ನಾನ್ ನೋವು ಕೊಟ್ಟಂಗಾಗತ್ತೆ. ಅವ್ನ್ ಖಂಡಿತ ನನ್ನ ಎದುರುಗ್ ನಿಲ್ಲಲ್ಲ. ಈ ಎಲೆಕ್ಷನ್ ಇಂದ ಹಿಂದೆ ಹೆಜ್ಜೆ ಇಡ್ತಾನೆ. ಅದೇ ಇವ್ರ ಪ್ಲಾನು. ಅದಕ್ಕೆ ಅವಕಾಶ ನಾನು ಮಾಡ್ಕೊಡಲ್ಲ. ನಾನೇನಾದ್ರೂ ಹಾಗೆ ಮಾಡಿದ್ರೆ ಬರೀ ನಮ್ಮ ಅಣ್ಣ ಅಲ್ಲ, ಇಡೀ ಊರ್ ಜನಕ್ಕೆ ನಾನು ಅನ್ಯಾಯ ಮಾಡ್ದಾಗತ್ತೆ. ಅಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು. ನೀನೀಗ ಎಲೆಕ್ಷನ್ ನಿಂತ್ಕೊಂಡ್ರೆ ಅಪ್ಪ ಮಗ ಬೇರೆ ಆಲೋಚನೆ ಮಾಡದೆ ಸುಮ್ಮನೆ ಇರ್ತಾರೆ. ಎಲೆಕ್ಷನ್ ಕೆಲ್ಸದಲ್ಲಿ ಅವ್ರನ್ನ ಅವರು ತೊಡಗಿಸ್ಕೋತಾರೆ. ಆಗ ನಮ್ ಶಿವರಾಜು ಹಿಂದೆ ಹೆಜ್ಜೆ ಇಡದೆ ಇರೋ ತರ ನಾವು ನೋಡ್ಕೊಳ್ಳೋಣ. ಅವನ್ ಪರವಾಗಿ ಜನರ ಹತ್ರ ವೋಟ್ ಕೇಳೋಣ. ಅದರಿಂದ ನಮ್ ಶಿವರಾಜು ಗೆದ್ದಂಗೂ ಆಗುತ್ತೆ, ಜನಗಳ ನಂಬಿಕೆ ಉಳಿಸ್ಕೊಂಡಂಗೂ ಆಗುತ್ತೆ. ಅಪ್ಪ ಮಗನ್ ಸೊಕ್ಕು ಅಡಗುತ್ತೆ. ಅಪ್ಪಿ ತಪ್ಪಿ ಇವ್ರ ಕುತಂತ್ರ ಏನಾದ್ರೂ ಗೆದ್ದು ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ರೆ ಇವರು ಊರ್ ಜನರು ರಕ್ತ ಹರಿಸ್ಬಿಡ್ತಾರೆ.